Can we have a break? Keep your bag there. Keep your bag there. There's a chair? Chair. Okay, can you see it? ಹಾಯ್ ಮಕ್ಕಳೆಲ್ಲ ಹಾಯ್ ಮಾಡಿ. ಹಾಯ್. Join us. Parents, so please come good for this, sir. Okay. A very good morning to one and all present here. Good morning, ma'am. So actually I shouldn't start the day with an apology, but anyways, it's my ethical responsibility to apologize to all the parents. 9:30 anta helidvi here and there. Because always, our focus was on receiving the small children. So with that, let me begin the day. First and foremost, on behalf of the complete management members and the team members of the kindergarten section, the principal, I would like to extend my warmest welcome to all the parents who are present here. A warm welcome to you all parents. Thank you. ಸಾಧಾರಣವಾಗಿ ನಮ್ಮಲ್ಲಿ ಈಗ ನಮ್ಮೊಳಗಡೆ ಆಗಲೇ ಇರುವಂತಹ ಪ್ರೆಪ್ 2 ಪ್ಯಾರೆಂಟ್ಸ್ ಇದ್ದೀರಿ, ಪ್ರೆಪ್ 1 ಪ್ಯಾರೆಂಟ್ಸ್ ಇದ್ದೀರಿ. ಬಟ್ ಪ್ರತಿ ವರ್ಷ ಚೇಂಜಸ್ ಆರ್ ಇನ್ಎವಿಟಬಲ್. ಯಾವಾಗಲೂ ಬದಲಾವಣೆ ಆಗ್ತಾನೆ ಇರಬೇಕು, ಇಲ್ಲಾಂದ್ರೆ ನಿಂತು ನೀರಾಗ್ಬಿಟ್ರೆ ಕೊಳಕು ಹಾರತ್ತೆ. ಸೊ ಎವ್ರಿವೇರ್, ಎವ್ರಿ ಆಸ್ಪೆಕ್ಟ್ ಆಫ್ ಲೈಫ್ ಶುಡ್ ಹ್ಯಾವ್ ಅ ಟ್ರಾನ್ಸ್ಫಾರ್ಮೇಶನ್, ಚೇಂಜಸ್. ಸೊ ಬಹುಶಃ ಈ ವರ್ಷ ಕೂಡ ನೀವು ಹೊಸದಾಗಿ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತೀವಿ. Orientation, in fact, we expected the principal to be here. So this time, the torch bearer of Vidyashri High School is Dr. Rekha. So she has already taken the office. From past 15 days, she is working. But now, ene ಕಾರ್ಯಕ್ರಮ ನಿರೂಪಣೆ ಮಾಡಿದ್ರು, it is the support of our principal. But unfortunately, she is not with us for today. She is on leave. Ma'am will be coming back on 2nd June. So orientation ಇರುತ್ತೆ, ಹಾಗ ನೀವು ಪ್ರಿನ್ಸಿಪಲ್ ಜೊತೆ ಸಂವಾದ ಕಾರ್ಯಕ್ರಮ ಇರುತ್ತೆ. ಯು ಕ್ಯಾನ್ ಜಸ್ಟ್ ಹ್ಯಾವ್ ಅ ಟಾಕ್. ಸೊ ಇವತ್ತಿನ ವಿಶೇಷತೆ ಏನಂತಂದ್ರೆ, ಆಸ್ ಇಟ್ ಇಸ್ ಆಲ್ರೆಡಿ ಮೆನ್ಷನ್, ಇಸ್ ದ ಫಸ್ಟ್ ಡೇ ಆಫ್ ದ ಸ್ಕೂಲ್ ಫಾರ್ ದ ಕಿಂಡರ್ಗಾರ್ಟನ್. ಫಸ್ಟ್ ಡೇ ಫಾರ್ ಸಮ್ ಆಫ್ ದೆಮ್ ಇಸ್ ದ ಫಸ್ಟ್ ಬಿಗಿನಿಂಗ್. ಸೊ ದೇವರ ಆಶೀರ್ವಾದದಿಂದ ಮಕ್ಕಳನ್ನ ನಾವು ಬರ್ಮಾಡ್ಕೊಂಡಿದ್ದೀವಿ. ಸೊ ಗಾಡ್ ಬ್ಲೆಸ್ ಆಲ್ ದ ಲಿಟಲ್ ಒನ್ಸ್ ಹೂ ಆರ್ ಪ್ರೆಸೆಂಟ್ ಹಿಯರ್. ಆಸ್ ವಿ ಹ್ಯಾವ್ ಆಲ್ರೆಡಿ ಸೆಟ್, ಪ್ರೆಪ್ 1 and ಪ್ರೆಪ್ 2 ಪ್ಯಾರೆಂಟ್ಸ್ ಆರ್ ಆಲ್ರೆಡಿ ದೇರ್. ಸೊ ಅವರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ. ಸೊ ಅದ್ರ ಜೊತೆಗೆ ಹೇಳ್ಬೇಕಂದ್ರೆ, ಇಟ್ ಈಸ್ ಆಲ್ವೇಸ್ ದ ಟ್ರಸ್ಟ್ ದಟ್ ವರ್ಕ್ಸ್. ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದ ಪ್ಯಾರೆಂಟ್ಸ್ ಹೂ ಹ್ಯಾವ್ ಟ್ರಸ್ಟೆಡ್ ಅಸ್ ಆ್ಯಂಡ್ ಯು ಹ್ಯಾವ್ ರಿಲೀವ್ಡ್ ಯುವರ್ ಅಡ್ಮಿಷನ್ಸ್ ಆ್ಯಂಡ್ ಸಮ್ ಆಫ್ ದ ಪ್ಯಾರೆಂಟ್ಸ್ ಆರ್ ನ್ಯೂಲಿ ಅಡ್ಮಿಟೆಡ್ ಹಿಯರ್ ಆಲ್ಸೋ. ಸೊ ಬಹುಶಃ ನೀವೆಲ್ಲರೂ ನನ್ನನ್ನು ಮೀಟ್ ಮಾಡಿರ್ಬೋದು ಅಥವಾ ಲಕ್ಷ್ಮೀ ಮಿಸ್ನ ಮಾತಾಡಿಸಿರ್ಬೋದು. ಆದರೆ ಎಲ್ಲರ ಪರವಾಗಿ ಆನ್ ಬಿಹಾಫ್ ಆಫ್ ದ ಕಂಪ್ಲೀಟ್ ವಿದ್ಯಾಶ್ರೀ ಫ್ರೆಟರ್ನಿಟಿ ನಾನು ನಿಮ್ಗೆ ಹೇಳೋದಷ್ಟೇ, ಇಲ್ಲೇನು ನಂಬಿಕೆಯಿಂದ ಇಲ್ಲಿ ಬಂದಿದ್ದೀರೋ, ಬಹುಶಃ ನಿಮ್ಮ ಒಂದು ಆಲ್ವೇಸ್ ಎಜುಕೇಶನ್ ಇಸ್ ಆಲ್ಸೋ ಟರ್ಷರಿ ಸೆಕ್ಟರ್. ಯು ಆರ್ ಇನ್ವೆಸ್ಟಿಂಗ್ ಇನ್ ಟು ಯುವರ್ ಚೈಲ್ಡ್ಸ್ ಎಜುಕೇಶನ್. ಅದಕ್ಕೆ ಯಾವತ್ತೂ ಮೋಸ ಆಗಲ್ಲ. ಮೊದಲನೇದು ಅದು. ಎರಡನೇದು, ವಿ ಆರ್ ಹ್ಯಾವಿಂಗ್ ಟ್ರಾನ್ಸ್ಪರೆನ್ಸಿ. ಪೇರೆಂಟ್ಸ್, ಎನಿ ಟೈಮ್ ದೇರ್ ಆರ್ ಪೀಪಲ್ ಹಿಯರ್ ಟು ಹಿಯರ್ ಯುವರ್ ಗ್ರೀವಿಯನ್ಸಸ್. ಗೇಟಿಂದ ಯಾವತ್ತೂ ಸಮಸ್ಯೆಗಳನ್ನ ಆಚೆ ತಗೊಂಡು ಹೋಗ್ಬೇಕು. ಬಹುಶಃ ಕ್ಲಾಸ್ ರೂಮ್ ಒಳಗಡೆ ಇರುವಂತಹ ಸಮಸ್ಯೆ ಇರಬಹುದು, ಅಥವಾ ಶಾಲೆ ಒಳಗಡೆ ಇರುವಂತಹ ಸಮಸ್ಯೆ ಇರಬಹುದು. ಯಾವುದೇ ವ್ಯವಸ್ಥೆಯಲ್ಲಿ ಏನಾದರೂ ಒಂದು ಸ್ಮಾಲ್ ಲೂಪ್ ಹೋಲ್ಸ್ ಇದ್ದೇ ಇರ. ಸೊ ಐ ಆಮ್ ನಾಟ್ ಸೇಯಿಂಗ್ ದ ಕಂಪ್ಲೀಟ್ ಸಿಸ್ಟಮ್ ಇಸ್ 100% ಓಕೆ,
But when it comes to safe and security, yes, it is. But when it comes to some policies, parents might have their own suggestions, opinion. So ಯಾವುದನ್ನು ನಾವು ನಿಮ್ಮ ಮೇಲೆ ಭಾರ ಹಾಕ್ತಿಲ್ಲ. You have something to suggest us, you want something to opine, please come to us. For that we have the coordinator, Mrs. Shweta. So she will take into the grievances. Obviously during the admission time you have seen Lakshmi ma'am also. You can notify. So we have a log book. ಪ್ರತಿಯೊಂದು ಪೇರೆಂಟ್ ವಿಸಿಟ್ ನಾವು ಲಾಗ್ ಬುಕ್ ಅಲ್ಲಿ ಬರ್ಕೊಳ್ತಾ ಇದೀವಿ. ಮೊದಲನೇ ವ್ಯವಸ್ಥೆ, ಅಲ್ಲಿ ಏನೇ ನಿಮ್ಗೆ ಸಮಸ್ಯೆ ಇದ್ರು ಕೂಡ ಅದನ್ನ ನೋಟ್ ಡೌನ್ ಮಾಡಿದ್ರೆ ಲಕ್ಷ್ಮಿ ಮಿಸ್ ವಿಲ್ ಪಾಸ್ ಆನ್ ಟು ಶ್ವೇತಾ, ವೇರ್ ಶ್ವೇತಾ ವಿಲ್ ಸಿ ಅಟ್ ವಾಟ್ ಆಂಗಲ್ ದ ಪೇರೆಂಟ್ಸ್ ಹ್ಯಾವ್ ಟು ಮೀಟ್. ಟೀಚರ್ಸ್ ಜೊತೆಗೆ ಮಾತಾಡ್ಬೇಕಿದ್ಯಾ ಅಥವಾ ಪ್ರಾಂಶುಪಾಲರ ಜೊತೆ ಮಾತಾಡ್ಬೇಕಿದ್ಯಾ ಅದನ್ನ ನೋಡ್ಕೊಂಡು ನಿಮ್ಗೆ ವ್ಯವಸ್ಥೆ ಮಾಡ್ಕೊಡ್ತಾರೆ. ಸೊ ವಾಟ್ ಐ ಮೀನ್ ಟು ಸೇ ಇಸ್, ಪ್ಲೀಸ್ ಸಿ ದಟ್. Don't keep anything hidden. Be transparent as we are transparent to you. Okay. Now once the child comes, generally ನಾನು ಗೇಟ್ ಹತ್ರ ನಿಂತ್ಕೊಂಡಾಗ ಪೇರೆಂಟ್ಸ್ ಹೇಳ್ತಾರೆ ಮಕ್ಕಳು ಲೇಟ್ ಆಗಿ ಎದ್ದೊಳ್ತಾರೆ ಅಂತ. ಖಂಡಿತ ನಾನು ಅಗ್ರಿ ಮಾಡ್ತೀನಿ. ಸಮಸ್ಯೆ ಎಲ್ಲಿ ತುಂಬಾ ಜಾಸ್ತಿ ಅಂದ್ರೆ ಡ್ಯೂರಿಂಗ್ ದಿ ವಿಂಟರ್ ಸೀಸನ್. ರೈನಿ ಆಬ್ವಿಯಸ್ಲಿ ವೈಲ್ ಯು ಆರ್ ಕಮಿಂಗ್ ದರ್ ಬಿ ಪ್ರಾಬ್ಲಮ್. ಬಟ್ ನಾನು ಪೇರೆಂಟ್ಸಿಗೆ ಹೇಳೋದು ಏನಂತ ಅಂದ್ರೆ ಟೈಮ್ ಮಾನಿಟರಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ನಮ್ಮ ಮಕ್ಕಳನ್ನ ಹೇಗೆ ಬೆಳೆಸ್ತೀವೋ ಮಕ್ಕಳು ಹಾಗೆ ಬೆಳೀತಾರೆ. ಸೊ ನಮ್ಮ ಉದ್ದೇಶ ಏನಂತಂದ್ರೆ ಆದಷ್ಟು ಮಕ್ಕಳನ್ನ ಬ್ಲೇಮ್ ಮಾಡೋದನ್ನ ಕಮ್ಮಿ ಮಾಡಬೇಕು. ಸೊ ಮಕ್ಕಳಿಗೆ ಟ್ರೈನಿಂಗ್ ಕೊಡಿ. ಈವನ್ ಪಾಟಿ ಟೈಮ್, ಐ ಡೋಂಟ್ ಹ್ಯಾವ್ ಟು ಟೆಲ್ ಯು ಅಬೌಟ್ ದಿಸ್ ಪ್ಯಾರೆಂಟಿಂಗ್, ಬಟ್ ಸಮ್ಟೈಮ್ಸ್ ನಾವು ಅದು ಕೂಡ ಫೇಸ್ ಮಾಡಿದೀವಿ. ಬೆಳಗ್ಗೆ ಎದ್ದು ಒಂದು ಸಾಧಾರಣವಾದ ಲೂಕ್ ವಾರ್ಮ್ ವಾಟರ್, ಎಷ್ಟು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದಿರೋ ಗೊತ್ತಿಲ್ಲ, ನೀರು ತುಂಬಾ ಒಳ್ಳೆಯದು. ಮಕ್ಕಳಿಗೆ ಕುಡಿಸಿದ್ರೆ ಬೆಳಗ್ಗೆ ಎದ್ದಿರೇನೆ ಅವ್ರ ಬಬಲ್ ಮೂಮೆಂಟ್ಗೆ ಅನುಕೂಲ ಆಗತ್ತೆ. ಸೊ ದೇ ವಿಲ್ ನಾಟ್ ಕಮ್ ಹಿಯರ್ ಆ್ಯಂಡ್ ಪಾಟಿ ಮಾಡ್ಕೊಳ್ಳೋದು ಸ್ವಲ್ಪ ತಪ್ಪಿಸ್ಬೋದು. ಇನ್ ಕೇಸ್ ಮಕ್ಕಳಿಗೆ ಕೆಲವೊಮ್ಮೆ ಅನ್ಕಂಟ್ರೋಲಬಲ್ ಪಾಟಿ ಇದ್ದಾಗ ಅಥವಾ ಯೂರಿನ್ ಮಾಡ್ಕೋಬಹುದು. ಸೊ ಫಾರ್ ದ್ಯಾಟ್ ಇಟ್ ಈಸ್ ಆಲ್ರೆಡಿ ಬೀಯಿಂಗ್ ಇನ್ಸ್ಟ್ರಕ್ಟೆಡ್, ಒನ್ ಸ್ಪೇರ್ ಕ್ಲಾತ್, ಓಕೆ, ಆ್ಯಂಡ್ 2 ಇನ್ನರ್ಸ್ ಮಕ್ಕಳಿಗೆ ಬ್ಯಾಗಲ್ಲಿ ಹಾಕಿ ಕಳಿಸಿ. ಲೇಬಲ್ ಯೋರ್ ಬ್ಯಾಗ್, ಲೇಬಲ್ ಯೋರ್ ಲಂಚ್ ಬ್ಯಾಗ್, ಓಕೆ. So nothing should be unlabeled and sent to the school. I'm sorry. ಇನ್ನ ಬುಕ್ಸ್ ಅಂತ ಬಂದಾಗ ನಿಮ್ಗೆ ನಾವು ಡೈರಿಯಲ್ಲಿ ಮೆನ್ಷನ್ ಮಾಡಿ ಕಳಿಸ್ತೀವಿ ಯಾವತ್ತು ಬುಕ್ಸ್ ತಂದು ಕೊಡ್ಬೇಕಂತ, ಆಗ ನೀವು ಕಳಿಸ್ಕೊಡ್ಬೇಕಂತ. ಸೊ ಟಿಲ್ ದೆನ್ ಡೋಂಟ್ ಕ್ಯಾರಿ ಎನಿ ಬುಕ್ಸ್. ಅಂಡ್ ವಿ ಹ್ಯಾವ್ ಡಿಸೈನ್ಡ್ ಅ ಪ್ರೋಗ್ರಾಮ್, ಆಕ್ಟಿವಿಟಿ ಬೇಸ್ಡ್ ಪ್ರೋಗ್ರಾಮ್ ಟು June 8. ಯಾಕಂದ್ರೆ ನಮ್ಮ ಉದ್ದೇಶ ಮಕ್ಕಳಿಗೆ ಬಂದಿದ ತಕ್ಷಣ ಪೆನ್ಸಿಲ್ ಕೊಡೋದಲ್ಲ. ಸಾಧಾರಣವಾಗಿ ನೀವು ಕೇಳಿರ್ಬೋದು, ಫೈನ್ ಮೋಟಾರ್ ಸ್ಕಿಲ್ಸ್, ಗ್ರಾಸ್ ಮೋಟಾರ್ ಸ್ಕಿಲ್ಸ್, ಪ್ರತಿಯೊಂದು ಕೈ ಚಲನೆ ಇರ್ಬೋದು, ಕಾಲಿಂದ ಇರ್ಬೋದು, ಅಥವಾ ಥಿಂಕಿಂಗ್ ಕೆಪಾಸಿಟಿ, ಪ್ರತಿಯೊಂದಿಗೂ ಒಂದು ಆಕ್ಟಿವಿಟಿ ಮಾಡಿದ್ದಾರೆ. ಹಾಗಾಗಿ ನಿಮ್ಗೆ ಮತ್ತೆ ಮ್ಯಾಮ್ ಸ್ಕೂಲ್ ಸ್ಟಾರ್ಟ್ ಆಗಿ ಒಂದು ವೀಕ್ ಆಗಿದೆ, ಮಕ್ಕಳೇನು ಹಾಗಲ್ಲ. ಅರ್ಲಿ ಮಾರ್ನಿಂಗ್ ಜನರಲಿ ನಿಮ್ಗೆ ಹೇಳ್ತಾರೆ ಸ್ಟೀಮ್ ಫುಡ್, ಇಡ್ಲಿ, ದೋಸೆ ಆ ಥರದ್ದು ಸಾಧಾರಣವಾಗಿ ಮಾಡಿ ಕೊಡಿ. ನೂಡಲ್ಸ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಆಮೇಲೆ ಅದ್ರ ಜೊತೆಗೆ ನಾನು ನೋಡಿರೋದು, ಪ್ಲೀಸ್ ಡೋಂಟ್ ಮೈಂಡ್, ಬಹುಶಃ ಎಲ್ರಿಗೂ ಈಗ ಅಪ್ಲೈ ಆಗಲ್ಲ. ಲಾಸ್ಟ್ ಇಯರ್ ನಾವು ನೋಡಿರೋ ಹಾಗೆ ಬಾಕ್ಸ್ ತುಂಬಾ ಕಳಿಸ್ಕೊಟ್ಟು ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಕಳಿಸಿರ್ತಾರೆ, ಅದ್ರ ಜೊತೆಗೆ ಫ್ರೂಟ್ಸ್ ಕಳಿಸಿರ್ತಾರೆ. ಸೊ ಒಂದೊತ್ತಿನ ಊಟ ಇಡೀ ದಿನದ ಊಟ ಆಗಿರುತ್ತೆ. ಸೊ ನಾವು ಕೊಡೋದೇ 15 to 20 minutes. ಮಕ್ಕಳಿಗೆ ಹಗಿಯೋದು ಜಗ್ಗಿಯೋದು ಎಲ್ಲ ಹೇಳ್ಕೊಡ್ತೀವಿ. ಸೊ ಅಂತ ಸಂದರ್ಭದಲ್ಲಿ ಮಕ್ಕಳು ಬೆಳಗಿಂದು ಮಧ್ಯಾಹ್ನದ್ದು ರಾತ್ರಿ ಊಟ ಪೂರ್ತಿ ಕಳಿಸ್ಕೊಟ್ಟಾಗ ಒಂದು ಟೀಚರ್ ಕೂಡ ಏನ್ ಮಾಡಕ್ಕಾಗಲ್ಲ. ಸೊ ಅದೇನಾಗತ್ತೆ, ನಮಗೆ 3rd ಪೀರಿಯಡ್ಗೆ ಏನ್ ಕ್ಲಾಸ್ ರೂಮ್ ಅಲಾಟ್ಮೆಂಟ್ ಇರುತ್ತೋ ಅದು ಸಮಸ್ಯೆ ಆಗುತ್ತೆ. ಸೊ ವಾಟ್ ಐ ಪರ್ಸನಲಿ ಫೀಲ್ ಇಸ್, ನೀವೇನಾದ್ರೂ ಸ್ನಾಕ್ಸ್ ಕಳಿಸ್ಬೇಕಾದ್ರೆ ಆದಷ್ಟು ಬೇಕರಿ ಆಯ್ತು, ಜಂಕ್ ಫುಡ್ ಇಸ್ ಅ ನೋ, ಇಟ್ ಈಸ್ ನಾಟ್ ಅಲೌಡ್. ಆಮೇಲೆ ಟೀಚರ್ಸ್ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್, ಆದಷ್ಟು ಸಲಾಡ್ಸ್ ಕಳಿಸಿ ಕೊಡಿ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಲಂಚ್, ಆದಷ್ಟು ಲಂಚಿಗೆ ನಾನು ಹೇಳ್ದ ಹಾಗೆ ಸ್ವಲ್ಪ ಆಯಿಲ್ ಕಂಟೆಂಟ್ ಕಮ್ಮಿ ಇರೋದನ್ನ ಕಳಿಸ್ಕೊಡಿ, ಆಯ್ತಾ? ಎನಿಥಿಂಗ್ ಎಲ್ಸ್ ನಿಮ್ಮ ಕಡೆಯಿಂದ ಏನಾದರೂ ಪ್ರಶ್ನೆ ಇದೆ, ಯು ಕ್ಯಾನ್ ಆಸ್ಕ್ ಮೀ ಸೊ ದ್ಯಾಟ್ ಐ ವಿಲ್ ಟೇಕ್ ಲೀವ್ ಆಫ್ ಯು ಆಲ್. ಮೇಡಮ್ ರೆಗ್ಯುಲರ್ ಟೈಮಿಂಗ್ ಏನಿರುತ್ತೆ? Sir, it will be at 8:30. The child has to be here at 8:30. ಬೆಳಗ್ಗೆ ಅವರಿಗೆ ಅಸೆಂಬ್ಲಿ ಇರುತ್ತೆ, ಮತ್ತೆ ಸರ್ಕಲ್ ಟೈಮ್ ಇರುತ್ತೆ. Then at 1:30 they will be dispatched. Sharp 1:30. 8:30 to 1:30. ಇವತ್ತು ಎಷ್ಟೊಂದು ಪೇರೆಂಟ್ಸ್ ಲೇಬಲ್ ಮಾಡಿಲ್ಲ, ಲೇಬಲಿಂಗ್ ಹಾಕಿದ್ರೆ ಅನ್ಸುತ್ತೆ.
ಇನ್ಸ್ಟ್ರಕ್ಷನ್ ಹಾಕಿದ್ದು ಹೆಸರು ಬರ್ತಿದ್ದಾರೆ, ಲೇಬಲ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಎಲ್ಲ ಮಕ್ಕಳಿಗೆ ಹೊಸಬ್ರಲ್ವಾ, ಅವರಿಗೂ ಜ್ಞಾಪಕ ಇರಲ್ಲ ನಮ್ಗೆ ಯಾವ ಬ್ಯಾಗ್ ಸಿಕ್ತು ಅಂತ. ದೇ ವಿಲ್ ನಾಟ್ ರಿಮೆಂಬರ್. ಸೊ ಇವನ್ ವಿ ವಿಲ್ ನಾಟ್ ನೋ ವಿಚ್ ಬ್ಯಾಗ್ ಬಿಲಾಂಗ್ಸ್ ಟು ವಿಚ್ ಚೈಲ್ಡ್. ಸೊ ಇಟ್ ವಿಲ್ ಬಿ ಈಸಿ ಇಫ್ ಯು ರೈಟ್ ದ ನೇಮ್ಸ್, ನಾಟ್ ಇನ್ ಫ್ರಂಟ್, ಅಟ್ ಲೀಸ್ಟ್ ಬಿಹೈಂಡ್ ದ ಬ್ಯಾಗ್ಸ್ ಇಫ್ ಯು ರೈಟ್, ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಅಸ್ ಟು ಸೆಗ್ರಿಗೇಟ್ ಥಿಂಗ್ಸ್. So I have the 3 members for kindergarten. It is Anushri, Sheena and Hamsa. Now when you come at 1:30, you will be known for which grade who is taking up, for nursery, prep 1 and prep 2. And even the subject allocation little later will let you know. So as I've said, till June 8, we are going to have only activity based. ಈ ಸಲ ಬಹುಶಃ ಬರವಣಿಗೆ ಯಾವ ತಿಂಗಳಲ್ಲಿ ಶುರು ಮಾಡಬೇಕು ಪ್ರತಿಯೊಂದು ನಿಮಗೆ ಶ್ವೇತಾ ಮ್ಯಾಮ್ ಹೇಳ್ತಾರೆ. ಒಂದೇ ಒಂದು, ಲೆಟ್ ಅಸ್ ನಾಟ್ ಕಂಪೇರ್ ಅದರ್ ಸ್ಕೂಲ್ಸ್ ಆರ್ ಅದರ್ ಪ್ರೀ ಸ್ಕೂಲ್ಸ್. ಅಲ್ಲಿ 200 ಬರ್ಸಿದ್ದಾರೆ, ಹಾಗೆಲ್ಲ ಬೇಡ. ಯಾಕಂದರೆ ನಾವು ಹ್ಯಾಂಡ್ಸ್ ಆನ್ ಲರ್ನಿಂಗಲ್ಲಿ ತುಂಬ ನಂಬಿಕೆ ಇಟ್ಟಿರೋರು. ಕೌಂಟಿಂಗ್ ತೊಗೊಂಡ್ರು ವಿ ಹ್ಯಾವ್ ಲಾಡ್ ಆಫ್ ಲ್ಯಾಬ್ ಮಟೀರಿಯಲ್ಸ್. ಸೊ ನಿಮಗೆ ಪ್ರತಿಯೊಂದು ಗೈಡ್ಲೈನ್ಸ್, ಓರಿಯೆಂಟೇಷನಲ್ಲಿ ನಿಮಗೆ ಕರಿಕ್ಯುಲಮ್ ಕೂಡ ಮಾತಾಡ್ತೀವಿ. ಅಲ್ಲಿವರೆಗೂ ಲೆಟ್ ಅಸ್ ಬಿ ಸಪೋರ್ಟಿವ್ ಟು ದ ಟೀಮ್ ಮೆಂಬರ್ಸ್ in making their academic, the beginning of the academic grassroots. ಇಲ್ಲಿವರೆಗೂ ಪೇಷನ್ಸ್ ಇಂದ ನನ್ನ ಮಾತು ಕೇಳಿಸ್ಕೊಂಡಿರೋದ್ರಿಂದ ತುಂಬ ಥ್ಯಾಂಕ್ಸ್ ನಿಮಗೆ. ಈ ಥರ ಅನೇಕ ಸತಿ ನಾನು ನಿಮ್ಮ ಜೊತೆ ಮಾತಾಡ್ಬೇಕಾಗಿ ಬರುತ್ತೆ. ಆ್ಯಂಡ್ ದಟ್ ಈಸ್ ದ ಸ್ಟ್ರೆಂತ್ ಆಫ್ ದ ಓಲ್ಡ್ ಸ್ಕೂಲ್. ಪೇರೆಂಟ್ಸ್ ಆಬ್ವಿಯಸ್ಲಿ ನಾಟ್ ಫಾರ್ ದ ನೇಮ್ ಸ್ಟೇಕ್ ಹೋಲ್ಡರ್ಸ್, ಯು ಆರ್ ಒನ್ ಆಫ್ ದ ಪಾರ್ಟ್ನರ್ಸ್ ಇನ್ ಲರ್ನಿಂಗ್ ಅಂತ ಹೇಳ್ತಾ ನನಗೆ ಇಷ್ಟು ಸಮಯ ನಿಮ್ಮ ಜೊತೆ ಕಳೆದಕ್ಕೆ ಕೊಟ್ಟಂಥ ಅವಕಾಶಕ್ಕೆ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಇಸ್ ಆಲ್ ಟುಗೆದರ್. ಥ್ಯಾಂಕ್ ಯು ಸೊ ಮಚ್. ಇವತ್ತು 12:30ಗೆ ಡಿಸ್ಪರ್ಸಲ್ ಇರುತ್ತೆ. ಬಹುಶಃ ಒಂದು ವಾರ ಸ್ವಲ್ಪ ಬೇಗ ಮಕ್ಕಳನ್ನ ಕಳಿಸ್ಕೊಡೋಣ ಅಂತ. ಆಮೇಲೆ ನಾರ್ಮಲ್ ಟೈಮ್ 1:30. ಸೊ ಯು ಕ್ಯಾನ್ ಗೀವ್ ದ ಐ ಥಿಂಕ್ ಯಾ ನಿಮ್ಮ ಡೌಟ್ಸ್ ಏನಾದರೂ ಇದೆಯಾ? ಬರೀ ಸಮಯ ಒಂದು ಕೇಳಿದ್ರು ಪ್ಯಾರೆಂಟ್. ಓಕೆ, ಥ್ಯಾಂಕ್ ಯು. Whoever wants to register for van, you can just get inside. Lakshmi ma'am will be there. She'll form ಕೊಡ್ತಾರೆ. ಫಾರ್ಮ್ ಫಿಲ್ ಮಾಡಿಕೊಡಿ. ಪಿಕಪ್ ಆ್ಯಂಡ್ ಡ್ರಾಪ್ ಬೋತ್ ಯು ಕ್ಯಾನ್ ಡಿಸ್ಕಸ್ ವಿತ್ Thank you, parents. bags. Sushila,